ನಾಗೇಶ್ ತಾನೆ ನಮ್ಮ ವಕೀಲರು ನಾಗೇಶ್ ಕೋರ್ಟ್ ಒಂದು ಹಾಕಿಲ್ಲ ಅಷ್ಟೇ ಅವರು. ಸೊ ನಾಗೇಶ್ ಅವರಿಗೆ ಸಭೆ ಮುಖಾಂತರವಾಗಿ ನಮ್ಮ ಮುಖಂಡರ ಮುಖಾಂತರ ನಿಮಗೆ ಸ್ವಾಗತವನ್ನು ಬಯಸ್ತೀನಿ. ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಡಿಸಿಪಿ ನಿರ್ದೇಶಕರು, ವಿದೇಶಿಗಳಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ನಮ್ಮ ಡಾಕ್ಟರ್ CN ಪ್ರಕಾಶ್ ಅವರೇ, VSS ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ ಅವರೇ, ಈ ಭಾಗದ ಮುಖಂಡರು, ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಬಲ್ಲ ಹರೀಶ್ ಅವರೇ, PD ಅವರೇ, ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ಗೋಲಹಳ್ಳಿ ಜಗದೀಶ್ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ, ಕುರುಡುಮಲೆ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಮುಖಂಡರು ಸೋದರಾಗಿರ್ತಕ್ಕಂಥ ರಮೇಶ್ ಅವರೇ, ಹರೀಶ್ ಗೌಡ್ರೆ, ಇಲ್ಲಿ ಬರ್ತೀನಿ, ಹಾಗೂ ವಿಶೇಷವಾಗಿ ಉಡುಪಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅವರೇ, ಹಾಗೂ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಪಂಚಾಯತಿ ಅಧ್ಯಕ್ಷರಾಗಿದ್ದ ಶ್ರೀಮತಿ ನನ್ನ ತಂಗಿ ಸೋದರಾಗಿರ್ತಕ್ಕಂಥ ವಸಂತಮ್ಮ ಆನಂದ್ ಕುಮಾರ್, ನಮ್ಮ ಓಂ ಶಕ್ತಿ ಪರಾಶಕ್ತಿ, ಓಕೆ, ಆನಂದ್ ಅವರೇ, ಮಾಧ್ಯಮ ಮಿತ್ರರೇ, ಹಾಗೆ ಎಲ್ಲ ನನ್ನ ವಿಜಯಪುರದ ಗ್ರಾಮಸ್ಥರೇ. ವಿಜಯಪುರ ನಮ್ಮ ಎರಡು ಒಂದೇ, ಪಕ್ಕನೇ ಇರೋದು. ತಕ್ಕನಗುಂಡಿ ವಿಜಯಪುರ రెండు ఒకటే. ಸೊ ಲಾಸ್ಟ್ ಟೈಮ್ ತಾವು ಬಂದಾಗ 39 ಮನೆಗಳು ಏನು ಕನ್ನಡ ಮಾಡ ತೆಲುಗು ಮಾತಾಡ್ತಾ రెండు ఎట్లా మాట్లాడేది ఏమి నేను ఈ కನ್ನಡ ಮಾತಾಡೋದು ಪಕ್ಕದಲ್ಲ ಬಲ್ಲ ಪಂಚಾಯತಿ ಅವರು, ನಾವೇನು ಗುಡ್ಪಲ್ ಪಂಚಾಯತ್ ಅವರ. ಏನು ಲಾಸ್ಟ್ ಟೈಮ್ ಬಂದಾಗ ಏನ್ ಬಂಡೆ ಮೇಲೆ 39 ಮನೆಗಳಿದಾವೆ ಅಂತ ಅಂದ್ಬಿಟ್ಟು ಏನ್ ಮನವಿಯನ್ನು ಕೊಟ್ಟಿದ್ರಿ. ಈಗ ಏನ್ 39 ಮನೆಗಳು ಬಂಡೆ ಮೇಲೆ ಇದಾವೆ. ಇದು ಸೇಮ್ ನನಗೆ ಬಂಡಳಿ ಕೂಡ ಪ್ರಾರಂಭ ಆಗಿತ್ತು. ಬಂಡಳಿಲಿ ನೀವು ಮನವಿಯನ್ನು ಕೊಟ್ಟಿದ್ರಿ. ನನ್ನ ಮನೆಯನ್ನ ಸರ್ಕಾರಕ್ಕೆ ಕಳಿಸಿ ತಹಸೀಲ್ದಾರ್ ಕಡೆಯಿಂದ 20 ಗಂಟೆಯನ್ನ ಸ್ಯಾಂಕ್ಷನ್ ಮಾಡಿ ಸಾಮೂಹಿಕವಾಗಿ ಏನು ಶೌಚಾಲಯವನ್ನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನು ಕೊಟ್ಟಿದ್ದೆ ಒಂದು NGO ಮುಖಾಂತರವಾಗಿ. ಬರ್ತಕ್ಕಂಥ ನೆಕ್ಸ್ಟ್ NRJ ಕೂಡ ಇನ್ನೂ ಸ್ವಲ್ಪ ಅಮೌಂಟ್ ಆಗಿ ಚೆನ್ನಾಗಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಡ್ತೀನಿ. ಯಾಕಂದ್ರೆ ಈ ಬಂಡೆ ಮೇಲೆ ಇರ್ತಕ್ಕಂಥವ್ರು ಒಂದು ಮನೆ ಕಟ್ಟಬೇಕಾದ್ರೂ ತುಂಬಾ ಕಷ್ಟ ಆಗ್ತದೆ. ಅದ್ರ ಭವಿಷ್ಯ ಮನೆ ಕಟ್ಟದವ್ರಿಗೆ ಅರ್ಥ ಆಗ್ತದೆ ಬಂಡೆ ಮೇಲೆ ಮನೆ ಕಟ್ಟೋದು ಎಷ್ಟು ಅಂತ. ಸೊ ಅದರಿಂದ ಸರ್ಕಾರದ ವತಿಯಿಂದ ಇದನ್ನ ಆದಷ್ಟು ಬೇಗ ಆಗ್ಬೇಕಂತ ಇವತ್ತು ಒತ್ತಾಯ ಆಗಿ ಇದನ್ನ ಮಾಡಿಸ್ಕೊಟ್ಟಿದ್ದೀನಿ. ಆದಷ್ಟು ಬೇಗ ಆಗುತ್ತೆ. ಇವತ್ತು ನಾನು ಬರೋದು ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರ್ಲಿ. ನಾನು PD ಅವರಿಗೆ ಪೂಜೆ ಮಾಡ್ಬಿಡಿ ಮಂಗಳಾರತಿಗೆ ಮಾತ್ರ ಬರ್ತೀನಿ ಅಂತಂದೆ. ಯಾಕಂದ್ರೆ ಇವತ್ತು 9 ಪ್ರೋಗ್ರಾಮ್ ಹಾಕ್ಬಿಟ್ಟಿದ್ರು. 9 ಪ್ರೋಗ್ರಾಮ್ ಎಲ್ಲ ಮುಗಿಸಿ ಬೆಳಗ್ಗೆ 10 ಗಂಟೆ ಓಡಕ್ ಸ್ಟಾರ್ಟ್ ಮಾಡಿದ್ದು. ಇವತ್ತೇ ಫಸ್ಟ್ ಈಗ ಬಂದು ಕೂತ್ಕೊಂಡಿದ್ದು. ಅಷ್ಟು ಓಡಿ 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 ಪ್ರೋಗ್ರಾಮ್ ಸುಸ್ತಾಯಿತು. ಯಾಕಂದ್ರೆ ಸೆಷನ್ ನಡೀತಾ ಇದೆ. ಅದರಿಂದ ವಿಜಯಪುರ ಗ್ರಾಮಕ್ಕೆ ನಾನು ಸಾಕಷ್ಟು ವಿಜಯಪುರ ಗ್ರಾಮಕ್ಕೆ ಸಹಾಯವನ್ನು ಮಾಡಿದ್ದೀನಿ. ಸೊ ಆದ್ರೆ ಕೆಲವು ಕಾರಣಾಂತರಗಳಿಂದ ಕೆಲವು ಎಡವಟ್ಟು ಲಾಸ್ಟ್ ಟೈಮ್ ಆಯ್ತು. ಹೆಸರು ಹೇಳೋದು ಬೇಡ, ಆಯ್ತು. ಇವತ್ತು ಆ ಮುಖಂಡರ ನಮ್ಮ ಮುಂದೆ ಕಾಣಿಸ್ತಾ ಇಲ್ಲ. ನನ್ನ ಕಡೆಯಿಂದ ಯಥೇಚ್ಛವಾಗಿ ಹೆಲ್ಪ್ ತಗೊಂಡು ನಮ್ಮ ಕಡೆಯಿಂದ ಸಹಾಯವನ್ನು ಪಡೆದು ಇವತ್ತು ನಾನು ನಮ್ಮಪ್ಪ ನಮ್ಮ ಒಂದು ವಿದ್ಯೆನ ಕಲಿಸಿಲ್ಲ. ತಿಂದವ್ರ ಮನೆಗೆ 2 ದೋಹ ಬರಿಬೇಡ, ನೀನ್ ಸಹಾಯ ಮಾಡ್ದ ಮರಿಬೇಡ ಅಂತ 2 ವಿಷಯ ನನ್ನ ತಾಯಿ ಹೇಳಿ ಕಳಿಸಿದಾಳೆ. ನನ್ನ ತಾಯಿ ಕೂಡ ಓಂ ಶಕ್ತಿ ಮಾಲೆ ಧರಿಸ್ತಾ ಇದ್ಲು. ನಾನು ಪ್ರತಿ ವರ್ಷ ಕೂಡ ನನ್ನ ತಾಯಂದ್ರಿಗೆ ಮಾತು ಕೊಟ್ಟಂಗೆ ಈ ವರ್ಷ ಕೂಡ ಸುಮಾರು 100 ಬಸ್ಗಳನ್ನ ನನ್ನ ತಾಯಂದ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ನನ್ನ ತಾಯಂದ್ರಿಗೆ ಒಂದೇ ಮಾತನ್ನು ಕೇಳೋದು, ನನ್ನ ತಾಯಿ ಓಂ ಶಕ್ತಿ ಮಾಲೆ ಹಾಕೊಂಡು ನಾನು ಕಳ್ಸಿಕೊಟ್ಟಿಲ್ಲ. ಏನಂತಂದ್ರೆ ಯಾರ ಮನೇಲಿ ತಿಂತೀಯ ಅವ್ರು 2 ಬಗೆ ಅದು ಕಳ್ಸಿಕೊಟ್ಟಿಲ್ಲ ನನಗೆ. ಯಾರು ನಿಂಗೆ ಸಹಾಯ ಮಾಡ್ತಾವ ಮರಿಬೇಡ ಅಂತ 2 ಮಾತ್ರ ಹೇಳಿ ಕಳ್ಸಿಕೊಟ್ಟಿಲ್ಲ ನನಗೆ. ಒಂದು ಆ ವಿಚಾರಕ್ಕೆ ಬಂದಾಗ ಇವ್ರದ್ದು ವ್ಯಕ್ತಿ, ನಾನು ನಮ್ಮ ಅಪ್ಪನ ಗುಟ್ಟಿದ ಕೆಲಸ ಮಾಡಿದೆ. ಹೆಂಗೆ ಅಂತ ಹೇಳ್ತೀನಿ. ನಾನು ನನ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಓಟ್ ಕೇಳಕ್ ಹೋಗಿದ್ದೆ. ನಾನು ಇಲ್ಲೇ ಇದ್ಕೊಂಡು 2 ಬಗೆ ಕೆಲಸ ನಾನು ಮಾಡಿಲ್ಲ. ಅದು ನನ್ನ ಕರ್ತವ್ಯ. ಆದ್ರೆ ನನ್ನ ಕರ್ತವ್ಯನ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಲಾಸ್ಟ್ ಟೈಮ್ ಕೆಲವರು ನನ್ನ ಮೇಲೆ ಇದಕ್ ಬಂದ್ರು. ಏನು ಅಂತಂದ್ರೆ, ಇನ್ಯಾರ ಪಕ್ಕದೂರು ಅಂದ್ಬಿಡು MLA ನೋಡೋಗ್ಬಿಡ್ತಾನಂತ. ಅಬ್ಯಾ ನೀನ್ ನಾಪಕ ಇರ್ಲಿ, ತೆಗ್ಯೋದಿಲ್ಲ ಅದು. ನಮ್ಮ ಯಾರು ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಇಷ್ಟೊತ್ತು ನಮ್ ಕೈ ಎಲ್ಲಾಡ್ತಾ ಇದೆ. ನೀವು ಗೊತ್ತಿಲ್ಲ ವಿಷಯ. ನಾನು 3 ಓಟ್ ಬಿಟ್ಟು ಬರ್ಬೇಕಾದ್ರೆ ನನ್ನ ಕಾರ್ ಅಟ್ಯಾಕ್ ಮಾಡಕ್ ಬಂದ್ರು. ಅದಲ್ಲ ಇವ್ರು ಯಾರು ಅಂದ್ರೆ ಈ ಬಲ್ಲ ಪಂಚಾಯತ್ ಇಬ್ರು, ಇನ್ನೊಬ್ರು ಯಾರೋ ಪುಡಾರಿಗಳೆಲ್ಲ ಬಂದು ಮಾಡಕ್ ಬಂದ್ರು. ಅದಕ್ಕೆ ಯಾರು ನಾನು ನಿಮ್ಮ ಹತ್ರ ಇರ್ತೀನಿ, ನಿಮ್ಮ ಹತ್ರ ಬಿಟ್ರ ಇನ್ನೊಬ್ರು ಇರ್ತೀನಿ, ಅವ್ರ ನಿಯತ್ತಾಗಿರ್ತೀನಿ. ಒಂಥರ ಹೆಂಗಂತಂದ್ರೆ ನೀವ್ ನೋಡಿ ಹೆಚ್ಚಾಗಿರ್ತಕ್ಕಂಥ ನಿಯತ್ತಾಗಿರ್ತಕ್ಕಂಥ ಪ್ರಾಣಿ ಯಾವ್ದು ನೋಡೋಣ.
ನಾಯಿ. ಅದು ಅನ್ನ ಹಾಕಿದ್ದ ಇವತ್ತು ಯಜಮಾನ್ ಕಚ್ಚಕ್ ಹೋಗಲ್ಲ, ಅದು ಮನೆ ಕಚ್ಚಕ್ ಹೋಗಲ್ಲ. ಎಷ್ಟೊತ್ತಾದ್ರೂ ಏನತ್ತಾದ್ರೂ ಅವ್ರು ಗುರುತು ಪ್ರೀತಿ ಮಾಡುತ್ತೆ. ಇದು ನಾವೊಂಥರ ಒಂಥರ ನಾವು ಅದೇ ತರ ನಾವ್ಯಾರಿಗೂ ಆ ದ್ರೋಹ ಮಾಡಕ್ ಹೋಗಲ್ಲ, ನಾವು ದ್ರೋಹ ಮಾಡಕ್ ಆಗಲ್ಲ. ಇಲ್ಲಿ ತಿಂದು ಇಲ್ಲಿ ಉಂಡು ಇಲ್ಲಿತ್ತು ಇಲ್ಲಿ ಮಾಡಿ ಇನ್ನೊಬ್ಬರ ಮನೆ ಸಂಸಾರ ಮಾಡ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ, ನಾನಂತೂ ಅಲ್ಲ. ಈ ರಾಜಕಾರಣ ಇವತ್ತು ಕೊನೆ ಆದ್ರೂ ಪರವಾಗಿಲ್ಲ, ನಾನು ಆ ಕೆಲಸ ಮಾಡಲ್ಲ, ಸೊ ಅದರಿಂದ ಬಹುಶಃ ವಿಜಯಪುರ ಜನತೆ ನಾನು ಕೇಳ್ತೀವಿ ಅಂತೀನಿ, ನಾನು ನಿಮ್ ಜೊತೆ ಇದೀನಿ. ಇವತ್ತಲ್ಲ ನನಗೆ ಹೋಟ್ ಹಾಕಿ ನಾನು ಹೇಳ್ಬೋದಿತ್ತು, ಇವತ್ತು ಬರ್ದಿಟ್ಕೊಳ್ಳಿ. ಇವತ್ತು ನಾನು ವಿಜಯಪುರ ನನ್ನ ತಾಯಂದ್ರ ಮುಂದೆ ಒಂದು ಮಾತಾಡ್ತೀನಿ ಬರ್ಕೊಳ್ಳಿ. 2 ವರ್ಷ ಇದ್ದಂಗೆ 1 ವರ್ಷದ ಬೇರೆ ಬಸ್ ಬರ್ತವೆ, ಬೇರೆ ಬಸ್ಗಳು. ಏನ್ ಕೇಳಿ, ಓಂಶಕ್ತಿ ಬಸ್ಲು. ಇದೇ ವ್ಯಕ್ತಿ ಒಂದು ಮಾತಾಡಿದ್ದಾರೆ, ಏನದು ಗೊತ್ತಾ, ಇವರು ಖರ್ಚೇಸಿ ಹೊಲ್ದೇರಿ ಅನ್ಪಿಸ್ಕೊಂಡಿದೆ అంటే ఖర్చేసిది ఎలక్షన్ రాని మళ్ళేస్తాను ఎప్పుడు ఎలక్షన్ రాని అప్పుడు ఎలక్షన్ పోయేస్తే బస్ మీరు ఎక్కేస్తారా? కాదే దానికి ఒక ఇది ఉంటుందా పోనీ, ఎలక్షన్ టైంలో ಫ್ರೀ ಬಸ್ వేస్తే ఎక్కేస్తారా? 8 ವರ್ಷದಿಂದ ಹಾಕಿರ್ತಕ್ಕಂಥ ವ್ಯಕ್ತಿ ನಾನೇನಾಗಿರ್ಬೇಕು. ಬಟ್ ನಾನು ಹೇಳ್ತೀನಿ, ಒಂದು ನಿಯತ್ ಪ್ರತಿಯೊಬ್ಬ ಮನುಷ್ಯ ವ್ಯಕ್ತಿಗೆ ಒಂದು ನಿಯತ್ ಇರ್ಬೇಕು. ಆ ನಿಯತ್ತನ್ನು ಬಿಟ್ಟೋಗಿದೆ ಅಂತಂದ್ರೆ ನಾವು ಅದಕ್ಕೆ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ನಾನು ಕಾಡೇಪಲ್ಲಿ ನಾಗರಾಜ್ ಪರವಾಗಿ ನನ್ನ ಅಭ್ಯರ್ಥಿ ಪರವಾಗಿ ಓಟ್ ಕೇಳಿದ್ದೀನಿ, ಕೆಲಸ ಮಾಡ್ತಕ್ಕಂಥ ಕರ್ತವ್ಯ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದಾಗ್ಲಿ, ಇನ್ನೊಬ್ಬರ ಮೇಲೆ ಇದು ಮಾಡೋದಾಗ್ಲಿ ನಾನು ಮಾಡೋದಿಲ್ಲ. ಯಾಕಂದ್ರೆ ನನ್ನ ಪಕ್ಷದ ಅಭ್ಯರ್ಥಿ ನಾನು ಕೆಲಸ ಮಾಡ್ಬೇಕಂತ ನನ್ನ ಕರ್ತವ್ಯ ನಾನು ಕೆಲಸ ಬಂದಿದ್ದೀನಿ. ಹಂಗಂದು ಇನ್ನೊಂದು ಯಾವ್ದಕ್ಕೋ ದೌರ್ಜನ್ಯಕ್ಕೆ ಒಳಗಾಗ್ಬಿಡೋದು, ಇನ್ನೊಂದಕ್ಕೆ ಯಾಕೆ ಒಳಗಾಗೋದು ನಾನಲ್ಲ. ಆದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಯಾರು ಹೇಳಿ ಈ ಊರಿಂದ ಒಬ್ಬ ವ್ಯಕ್ತಿ ನನ್ನ ಮೇಲೆ ಆಯ್ತು, ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಅದರಿಂದ ಶೌಚಾಲಯ ಎಲ್ಲ ಇನ್ನೇ ಏನೇ ಇದ್ರು ಕೂಡ ನಾನು ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಇವತ್ತು ಲೇಟ್ ಆಗಿದ್ದಕ್ಕೆ ನಿಮ್ಗೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಎಲ್ಲ ತಾಯಂದ್ರು ಕೂಡ ನೀವು ಆರಾಮಾಗಿ ಹೋಗಿ ಲಾಭಾಗಿ ಬನ್ನಿ. ಚಳಿ ಜಾಸ್ತಿ ಆಗಿದೆ, ಆಲ್ರೆಡಿ ಚಳಿ ಜಾಸ್ತಿ ಆಗಿದೆ. ನೀವು ನಿಮ್ಮ ಆರೋಗ್ಯ ನೀವು ನನ್ಗೆ ಮುಖ್ಯ ಆಗ್ತದೆ. ಅದರಿಂದ ನೀವು ಆರಾಮ್ಸೆ ಹೋಗಿ ತಾಯಿ ದರ್ಶನ ಪಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನಗ ಏನ